ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಮಾಧ್ಯಮಗಳಲ್ಲಿ ತಾವು ನೀಟ್ ಪರೀಕ್ಷೆ ವಿಳಂಬ ಆಗ್ತಾ ಇರೋದ್ರಿಂದ KCET ರ್ಯಾಂಕ್ ಆಧರಿಸಿ ಯಾವ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಹಂಚಿಕೆಯನ್ನ ಮಾಡ್ತೀವಿ ಅದನ್ನ ಶುರು ಮಾಡಬೇಕು ಅಂತನ್ನುವಂಥದ್ದು ಒಂದು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ವೃತ್ತಿಪರ ಕೋರ್ಸ್ಗಳ ಕಾಲೇಜುಗಳ ಸಂಘದವ್ರ ಜೊತೆ ನಾವು ಒಂದು ಸಭೆಯನ್ನ ಮಾಡಿ ತಾವು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಾ. ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಗೊಂದಲದಲ್ಲಿ ಸಹ ಕೆಲವರು ಹೌದು ಇದು ಸರಿ ಇದೆ ಅಂತ ಹೇಳುವಂಥವ್ರು ಇದ್ದೀರಾ, ಕೆಲವರು ಇಲ್ಲ ಇದು ಅನ್ಯಾಯ ಆಗ್ಬಿಡುತ್ತೆ ನಮಗೆ ಕಾಯ್ಬೇಕಾಗಿತ್ತು ನೀವು ಅನ್ನುವಂಥವ್ರು ಇದ್ದೀರಾ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲದೂ ಇರುತ್ತೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 1-2% ಅವರಿಗೆ ಸ್ವಲ್ಪ ಗೊಂದಲ ಆಗ್ಬೋದು, ಟೆನ್ಷನ್ ಆಗ್ಬೋದು. ಆದರೆ ಬಹುತೇಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ನಾವು ಪ್ರಾಧಿಕಾರದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಏನೆಲ್ಲ ಮಾಡಬೇಕು ಅಂತನ್ನುವಂಥದ್ದನ್ನ ನಾವು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ವರದಿ ಆಗಿರುವಂಥದ್ದು ಎಲ್ಲ ಪೋಷಕರಿಗೆ ಕೆಲವರಿಗೆ ಬೇರೆ ಬೇರೆ ತರ ಅರ್ಥ ಆಗಿರುತ್ತೆ, ಕೆಲವರು ಗೊಂದಲಕ್ಕೊಳಗಾಗಿರ್ತೀರ. ಹಾಗಾಗಿ ಪ್ರಾಧಿಕಾರದ ಮುಖ್ಯಸ್ಥನಾಗಿ ನಾನು ಒಂದು ಸಭೆಯಲ್ಲಿ ಏನ್ ತೀರ್ಮಾನ ಆಯಿತು, ನಾವು ಮುಂದಿನ ದಿನಗಳಲ್ಲಿ ಮೊದಲ ಬಾರಿಗೆ ಈ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಇಲ್ಲಿವರೆಗೆ ಬಹಳ ದಿವಸದಿಂದ ಬರ್ತಾ ಇತ್ತು, ಮೊದಲ ಬಾರಿಗೆ ನಾವು ಸ್ಪ್ಲಿಟ್ ಮಾಡುವಂಥದ್ದು ಅಂತೇಳಿ. ತಮ್ಗೆಲ್ಲರಿಗೂ ಗೊತ್ತಿತ್ತು ಅಂತಂದ್ರೆ ಲಾಸ್ಟ್ ಇಯರ್ ಸಹ ನಾವು ಫಸ್ಟ್ ರೌಂಡು ಮೆಡಿಕಲ್ ಡೆಂಟಲ್ ಆಯುಷಿಂದು ಕಿಂತ ಮೊದಲೇನೆ ನಾವು ಮಾಕ್ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡಿದ್ವಿ. ಅಂದ್ರೆ ತಾವೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಹಾಗಾಗಿ ನಿಮಗೆ ಇದು ಪ್ರೊಸೀಜರ್ ಗೊತ್ತಿರುವಂತವರಿಗೆ ಇದು ಏನು ಕಷ್ಟ ಅಲ್ಲ. ಬಟ್ ಆದ್ರೆ ವಿಶೇಷವಾಗಿ ನಮಗೆ ಪ್ರತಿ ವರ್ಷ ಹೊಸ ವಿದ್ಯಾರ್ಥಿಗಳು ಬರೋದ್ರಿಂದ ಅವರಿಗೆ ಇದು ಹೊಸದಿರುತ್ತೆ. ಏನಪ್ಪಾ ಆಗುತ್ತೆ ನೋಡಿ, ನೀಟ್ ರ್ಯಾಂಕ್ ಆಧರಿಸಿ ನಾವು ಮೆಡಿಕಲ್ ಡೆಂಟಲ್ ಆಯುಷ್ ಸೀಟ್ಗಳನ್ನ ಅಲಾಟ್ ಮಾಡ್ತೀವಿ. ಉಳಿದಂತಹ ಎಲ್ಲಾ ಕೋರ್ಸ್ಗಳಿಗೆ CET ರ್ಯಾಂಕ್ ಅನ್ನ ಆಧರಿಸಿ ನಾವು ಅಲಾಟ್ ಮಾಡ್ತೀವಿ. ಜೂನ್ 21ನೇ ತಾರೀಕು ನೀಟ್ ಪರೀಕ್ಷೆ ಇದೆ ಅಂತಂದ್ರೆ ಕಳೆದ ವರ್ಷದ ಲೆಕ್ಕ ಹಾಕ್ತು ಅಂತಂದ್ರೆ ಜುಲೈ 21 ನಂತರ ನಮಗೆ ನೀಟ್ ಫಲಿತಾಂಶ ಬರಬಹುದು. ಅಲ್ಲಿವರೆಗೆ ಈ ಕೆಲವೊಂದು ಏನು ನಮ್ಮ ಇಂಜಿನಿಯರಿಂಗಿನ್ನೇ ಮಾಡಬೇಕು ಅಂತಿರುವಂತವ್ರು, ವೆಟರ್ನರಿ, ಫಾರ್ಮ್ ಸೈನ್ಸೇ ಮಾಡಬೇಕು ಅಂತಿರುವಂತವ್ರು ಎಲ್ಲರನ್ನು ನಾವು ಕಾಯಿಸುವಂಥದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಸರ್ ಇಲ್ಲ ಸರ್ ನಾವು ಮೆಡಿಕಲ್ಲೂ ಮಾಡಬೇಕು, ನೀಟ್ ಬರಿತಾ ಇದೀವಿ, ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಪ್ಲಾನ್ ಬಿ ನಾವು ಇಂಜಿನಿಯರಿಂಗ್ ಹೋಗ್ಬೇಕು. ಓಕೆ, ನೀವು ಏನ್ ಚಿಂತೆ ಮಾಡೋದು ಬೇಡ. ನಾವು ಏನ್ ಮಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಮಾನ್ಯ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಈ ನೀಟ್ ರ್ಯಾಂಕ್ ಅನ್ನ ಹೊರತುಪಡಿಸಿ ಉಳಿದಂತ ಕೋರ್ಸ್ಗಳಿಗೆ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ. ನೀವು ನೀಟ್ ಪರೀಕ್ಷೆ ಬರಿತಾ ಇರುವಂತವ್ರು, ನಮ್ಮ KCET ಪರೀಕ್ಷೆ ಬರ್ದಿರುವಂತವ್ರು ಸಹ ತಮಗೆ ರ್ಯಾಂಕ್ ಇರುತ್ತೆ. ತಾವು ಇಲ್ಲಿ ಸಹ ಪ್ಲಾನ್ ಬಿಗೋಸ್ಕರ ಏನು ಇಂಜಿನಿಯರಿಂಗೋ, ವೆಟರ್ನರಿನೋ, ಫಾರ್ಮ್ ಸೈನ್ಸೋ ಏನ್ ಮಾಡಿರ್ತೀರ ತಾವು ಆಪ್ಷನ್ ಎಂಟ್ರಿ ಮಾಡಿ. ನಾವು ಉದಾಹರಣೆಗೆ ತಮ್ಗೆಲ್ಲ ಗೊತ್ತಿದೆ, ಫಸ್ಟ್ ರೌಂಡ್ ಕನಿಷ್ಠ 30-40 ದಿವಸ ಸಮಯ ಬೇಕಾಗುತ್ತೆ ನಮಗೆ ಫಸ್ಟ್ ರೌಂಡ್ ಮಾಡುವಂತದ್ದಕ್ಕೆ. ಯಾಕೆ ಅಂತಂದ್ರೆ ಆಪ್ಷನ್ ಎಂಟ್ರಿಗೆ ಸಾಕಷ್ಟು ಸಮಯ ಕೊಡಬೇಕು, ಜೊತೆಗೆ ಮಾಕ್ ರಿಸಲ್ಟ್ ಅನ್ನ ನಾವು ಪಬ್ಲಿಷ್ ಮಾಡಬೇಕು. ಮಾಕ್ ರಿಸಲ್ಟ್ ಆದ್ಮೇಲೆ ಮತ್ತೆ ತಮಗೆ ರೀಅರೇಂಜ್ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಕೊಡಬೇಕು. ಅದ್ರ ನಂತರ ಪ್ರಾವಿಷನಲ್ ರಿಸಲ್ಟ್ ಮಾಡಿ ನಾವು ಫೈನಲ್ ರಿಸಲ್ಟ್, ಅಂದ್ರೆ ಮಿನಿಮಮ್ ನಾವು ಏನೇ ಪ್ಲಾನ್ ಮಾಡ್ತು ಅಂತಂದ್ರು 30-40 ಡೇಸ್ ಫಸ್ಟ್ ರೌಂಡಿಗೆ ನಮಗೆ ಬೇಕಾಗುತ್ತೆ. ಅಂದ್ರೆ ಲೆಕ್ಕ ಹಾಕಿ 21ನೇ ತಾರೀಕು ನೆಕ್ಸ್ಟ್ ಮಂತ್ ಇದೆ ನೀಟು, ಆಗೋಗ್ಬಿಡುತ್ತೆ. ಈ ವಿದ್ಯಾರ್ಥಿಗಳು ಈಗ ನೀಟ್ ಪರೀಕ್ಷೆ ಬರೀತಾ ಇರೋರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ ನಾನು ಮುಂದಿನ ವಾರದಲ್ಲಿ, ಅಂದ್ರೆ ಈ ವಾರದಲ್ಲಿ ಏನಾದರೂ ಅಂತ್ಯದಲ್ಲಿ ನಾನು ಫಲಿತಾಂಶ ಕೊಟ್ಟು ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ನಾನು ಏನಾದರೂ ಆಪ್ಷನ್ ಎಂಟ್ರಿ ಶುರು ಮಾಡಿದ್ರೆ ನೀಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇರುವಂತದ್ದಕ್ಕೆ ಏನ್ ತಾವು ಕಾಲೇಜುಗಳಲ್ಲಿ ಕೂತಿದಿರಲ್ಲ, ನಿಮಗೆ ಸ್ವಲ್ಪ ಗೊಂದಲ ಡಿಸ್ಟರ್ಬ್ ಆಗುತ್ತೆ. ಏನ್ ಚಿಂತೆ ಮಾಡಕ್ ಹೋಗ್ಬೇಡಿ, ನೀವೇನ್ ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿ. 21ನೇ ತಾರೀಕು ಏನಿದೆ ಆ ರೇಂಜಲ್ಲೇನೆ ನಮ್ದು ಮಾಕ್ ರಿಸಲ್ಟ್ ಏನಾದ್ರೂ ಬರ್ಬೋದು. ತಮ್ಗೆಲ್ಲ ಗೊತ್ತಿದೆ, ಮಾಕ್ ರಿಸಲ್ಟ್ ಬಂದಾದ್ಮೇಲೆ ಸಹ ನೀವು ಮೇಲೆ ಕೆಳಗೆ ಎಲ್ಲ ಮಾಡಬಹುದು, ಹೊರಗಿನ ಆಪ್ಷನ್ ಎಂಟ್ರಿ ಮಾಡಬಹುದು, ಎಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀಟ್ ಪರೀಕ್ಷೆಗೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು, ಪೋಷಕರು ನೀವು ತುಂಬಾ ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಯಾವುದೇ ರೀತಿ ಗೊಂದಲ ಅನ್ಯಾಯ ಆಗದಿಲ್ದಿರೋ ತರ ನಾವು ಕೌನ್ಸಿಲಿಂಗ್ ಕಂಡಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತೀವಿ. ಓಕೆ ಸರ್, ಹೆಂಗೆ ರಿಸಲ್ಟ್ ಬಂದಿರಲ್ಲ, ಓಕೆ ನೀವು ನಮಗೆ ಎಂಟ್ರಿ ಮಾಡ್ಬಿಡ್ತೀರಾ, ರಿಸಲ್ಟ್ ಬಂದಿರಲ್ಲ ನೀಟ್ದು, ನಾವು ಮೆಡಿಕಲ್ ಹೋಗ್ಬೇಕಾಗಿರುತ್ತೆ, ಇಲ್ಲೊಂದು ಸೀಟು ಅಲಾಟ್ ಆಗ್ಬಿಟ್ಟಿರುತ್ತೆ, ಏನ್ ಮಾಡೋದು? ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತೀವಿ, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ಉದಾಹರಣೆಗೆ ನಾವು ಪ್ರೀ ರೌಂಡ್ ಅಂತ ಒಂದು ಮಾಡಬೇಕು ಅಂತೇಳಿ ನಾವು ಈ ಸರಿ ಪ್ಲಾನ್ ಮಾಡ್ತಾ ಇದೀವಿ. ಪ್ರೀ ರೌಂಡ್ ಅಲ್ಲಿ ಯಾರು ನಾನು ಪಕ್ಕ ಉದಾಹರಣೆಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕು ಅಂತೇಳಿ ಇರುತ್ತೆ, ಅಲ್ಲಿಗೆ ಮಾತ್ರ ಹೋಗುವನು ಹೋಗ್ತಾನೆ.
ನಾನು ಇದನ್ನ ನಿಮಗೆ ಪ್ರೀ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಏನ್ ಆಪ್ಷನ್ಸ್ ಇರುತ್ತೆ, ಏನ್ ಚಾಯ್ಸಸ್ ಇರುತ್ತೆ ಎಲ್ಲ ನಾನು ಡಿಟೈಲ್ ಆಗಿ ನೆಕ್ಸ್ಟ್ ಮುಂದಿನ ಕೌನ್ಸಿಲಿಂಗ್ ಶುರುವಾದಾಗ ಹೇಳ್ತೀನಿ. ಈಗ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಕೌನ್ಸಿಲಿಂಗ್ ನೀಟ್ ಫಲಿತಾಂಶ ಬರೋದಕ್ಕಿಂತ ಮೊದಲು, ನೀಟ್ ಪರೀಕ್ಷೆ ಬರೆಯೋದಕ್ಕಿಂತ ಮೊದಲು ನಾವು ನೀಟ್ ಆಧರಿಸಿ ಮಾಡುವಂತ ಮೆಡಿಕಲ್, ಡೆಂಟಲ್, ಆಯುಷನ್ನ ಹೊರತುಪಡಿಸಿ ನಾವು ಕೌನ್ಸಿಲಿಂಗ್ ಶುರು ಮಾಡೋದಕ್ಕೆ ತೀರ್ಮಾನ ಆಗಿದೆ. ಆದರೆ ನೀಟ್ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಸಹ ತಾವು ಯಾವುದೇ ಟೆನ್ಷನ್ ಮಾಡದೆ ಪರೀಕ್ಷೆಗೆ ಸಿದ್ಧತೆ ಮಾಡಿ ನಿಮಗೆ ಏನೆಲ್ಲ ಫೆಸಿಲಿಟೇಟ್ ಮಾಡ್ಬೋದು ನಾವು ಅದನ್ನು ಮಾಡ್ತೀವಿ. ನೀಟ್ ರಿಸಲ್ಟ್ ಬರೋದು ಇನ್ನೂ ಡಿಲೇ ಆಯಿತು, ನೀವೇನು ಚಿಂತೆ ಮಾಡಬೇಡಿ. ತಮಗೆಲ್ಲ ಗೊತ್ತಿದೆ, ನಾವು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಕಂಪಲ್ಸರಿನೇ ಇಲ್ಲ. ಫಸ್ಟ್ ರೌಂಡಲ್ಲಿ ಸಿಂಪ್ಲಿ ನೀವು ಚಾಯ್ಸ್ 2 ಹಾಕಿ, ಚಾಯ್ಸ್ 3 ಹಾಕಿ ಸೆಕೆಂಡ್ ರೌಂಡಿಗೆ ಬರ್ತಿದ್ರಿ. ನಾನು ಅವಾಗಲೇ ಹೇಳ್ದಂಗೆ ಒಂದು ರೌಂಡಿಗೆ ಕನಿಷ್ಠ 30 ರಿಂದ 40 ದಿವಸ ಬೇಕಾಗುತ್ತೆ. ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ಗೆ ಕೊಡ್ತೀವಿ, ನಿಮಗೆ ಸಿಕ್ಕಿರೋ ಸೀಟ್ ಎಲ್ಲೂ ಹೋಗಿರಲ್ಲ. ಉದಾಹರಣೆಗೆ ಸಂಕ್ಷಿಪ್ತವಾಗಿ ಈ ನೀಟ್ ವಿದ್ಯಾರ್ಥಿಗಳಿಗೆ ಗೊಂದಲಕ್ಕೊಳಗಾಗಬಾರ್ದು ನೀಟ್ ಪೇರೆಂಟ್ಸ್ ಅಂತ ಹೇಳೋದಾದ್ರೆ, ಉದಾಹರಣೆಗೆ ನೀವು ಪ್ಲಾನ್ ಎ ಮೆಡಿಕಲ್ಲು, ಪ್ಲಾನ್ ಬಿ ಮೆಡಿಕಲ್ ಸಿಕ್ಕಿಲ್ಲ ಅಂತಂದ್ರೆ ಯಾವ್ದಾದ್ರು ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ ಅಂತ ಅನ್ಕೊಂಡಿರ್ತೀರಾ. ಈಗ ನಾನು ಫಸ್ಟ್ ರೌಂಡ್ ಶುರು ಮಾಡಿದಾಗ ನೀವು ಅಗ್ರಿಕಲ್ಚರ್ದು ಒಂದು ಹಾಕಿರ್ತೀರಾ, ನಿಮಗೆ ಅಗ್ರಿಕಲ್ಚರ್ ಸಿಗುತ್ತೆ. ನಿಮಗೆ ಬೇಕು ಮೆಡಿಕಲ್ಲು, ಚಿಂತೆ ಮಾಡಬೇಡಿ. ನಾನು ರಿಸಲ್ಟನ್ನು ಪಬ್ಲಿಷ್ ಮಾಡಿದೆ, ಅವಾಗ ಎನಿವೇ ಚಾಯ್ಸ್ ಕೊಡ್ತೀನಿ. ನೀವು ಸೀಟನ್ನು ಹೋಲ್ಡ್ ಮಾಡ್ತೀರಾ, ಸೆಕೆಂಡ್ ರೌಂಡಿಗೆ ಬರ್ತೀರಾ, ಎಗೈನ್ ನಿಮಗೆ 30 ಡೇಸ್ ಅಷ್ಟು ಸಮಯ ಇರುತ್ತೆ. ನಾವು ಮೆಡಿಕಲ್ ಶುರು ಮಾಡ್ತೀವಿ. ಸರ್ ಅವಾಗಲೂ ಬರಲಿಲ್ಲ ಸರ್ ನೀಟ್ ರ್ಯಾಂಕು, ಏನು ಮಾಡೋದು? ಡೋಂಟ್ ವರಿ, ಸೆಕೆಂಡ್ ರೌಂಡಿಗೆ ಸಹ ನಾವು ಅಪ್ಗ್ರೇಡೇಷನ್ಗೆ ಕೊಡ್ತೀವಿ. ಯಾಕೆ ಚಿಂತೆ ಮಾಡ್ತೀರಾ? ನಿಮಗೆ ಏನು ಅನ್ಯಾಯ ಆಗಲ್ಲ. ಓಕೆ, ಇನ್ನೊಬ್ರು ಕೇಳ್ಬೋದು, ಸರ್ ಅದು ಅಗ್ರಿಕಲ್ಚರ್ ಸೀಟ್ ಆಕ್ಷನ್ ನನಗೆ ಬೇಕಾಗಿತ್ತು ಸರ್, ನಾನು ವೆಯ್ಟ್ ಮಾಡ್ತಾ ಇದ್ದೆ, ಈಗ ಅವನು ಸಿಕ್ಕಿದೆ, ನನಗೆ ಅಗ್ರಿಕಲ್ಚರ್ಗಿಂತ ಕೆಳಗಡೆ ಇನ್ಯಾವುದೋ ಒಂದು ಸಿಕ್ಕಿದೆ, ಅವನು ನೆಕ್ಸ್ಟ್ ಮೆಡಿಕಲ್ ಹೋದ್ರೆ ನನಗೆ ಅನ್ಯಾಯ ಆಗುತ್ತೆ ಸರ್, ನಾನು ಬೇರೆ ಅಡ್ಮಿಷನ್ ಆಗಿದ್ರೆ. ನೋ, ಚಿಂತೆ ಮಾಡಬೇಡಿ, ನೀವು ಸಹ ವೆಯ್ಟ್ ಮಾಡ್ಬೋದು. ಯಾರಿಗೆ ಕ್ಲಾರಿಟಿ ಇದೆ, ನನಗೆ ಬೇರೆ ಆಪ್ಷನ್ನೇ ಇಲ್ಲ, ನನ್ನ ಫಸ್ಟ್ ಪ್ರಿಯಾರಿಟಿ ಇದೆ, ನೀವು ಹೋಗಿ ಅಡ್ಮಿಷನ್ ಆಗ್ತೀರಾ. ಯಾರು ಇಲ್ಲ ನಾನು ವೆಯ್ಟ್ ಮಾಡ್ತೀನಿ, ಆ ಮೆಡಿಕಲ್ ಹುಡುಗರು ಏನಾದ್ರು ಅಗ್ರಿಕಲ್ಚರ್ ಬಿಟ್ಟು ಮೆಡಿಕಲ್ಗೆ ಹೋಯ್ತು ಅಂತಂದ್ರೆ ನಾನು ಅದ್ರದ್ದು ಆಸ್ಪರೆಂಟ್ ಇದ್ದೀನಿ, ನಂದು ಜಸ್ಟ್ ಕಡಿಮೆ ರ್ಯಾಂಕ್ ಇದೆ, ನಾನು ಅಗ್ರಿಕಲ್ಚರ್ ಸಿಗ್ತೀನಿ ಅನ್ನುವಂಥದ್ದಿತ್ತು ಅಂತಂದ್ರೆ ನಿಮಗೆ ಸಹ ಅನ್ಯಾಯ ಆಗಲ್ಲ, ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತೀವಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದಿಂದನೂ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆಯನ್ನ ಮಾಡಬೇಕಾಗುತ್ತೆ ನಾವು. ಆ ಹಿನ್ನೆಲೆ ಒಳಗಡೆ ನಾವು ಮಾಡ್ತಾ ಇದೀವಿ. ಹಂಗಂತೇಳಿ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಅಂತ ಅನ್ನುವಂಥದ್ದು ಏನು ತಾವು ಭಾವಿಸಬೇಡಿ. ಎರಡೂ ವರ್ಗದ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗುವ ನಿಟ್ಟಿನಲ್ಲೇನೆ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ತಾವು ಧೈರ್ಯವಾಗಿರಿ. ನೀಟು ಹೊರತುಪಡಿಸಿ ಇಂಜಿನಿಯರಿಂಗ್, ಬೇರೆ ಬೇರೆ ಅಲೈಡ್ ಹೆಲ್ತ್ ಸೈನ್ಸ್, ಅಲೈಡ್ ಕೋರ್ಸಸ್ಗೆ ಹೋಗುವಂಥವ್ರು ಏನಿದ್ದೀರಾ, ದಯಮಾಡಿ ತಾವು ಕಾಲೇಜ್ಗಳು ಹೇಗಿದೆ, ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು, ಯಾವ ಕೋರ್ಸಿಗೆ ಉದ್ಯೋಗ ಅವಕಾಶಗಳಿದಾವೆ, ಇದನ್ನೆಲ್ಲ ಸ್ಟಡಿ ಮಾಡಿ. ನೀಟ್ ವಿದ್ಯಾರ್ಥಿಗಳು ನೀವು ಕೌನ್ಸಿಲಿಂಗ್ ಬಗ್ಗೆ ಏನು ಚಿಂತೆ ಮಾಡಬೇಡಿ, ನಾವಿದೀವಿ ಅದನ್ನು ನೋಡ್ಕೊಳ್ಲಿಕ್ಕೆ. ತಾವು ನೀಟು ಪರೀಕ್ಷೆಗೆ ಸರಿಯಾಗಿ ಅಧ್ಯಯನ ಮಾಡಿ, ಬೇರೆ ನೀವೇನು ತಲೆಬಿಸಿ ಮಾಡಬೇಡಿ. ನಿಮಗೆ ಏನೆಲ್ಲ ಫೆಸಿಲಿಟಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಗಬೇಕು, ಅದನ್ನ KA ಜವಾಬ್ದಾರಿಯನ್ನು ತಗೊಳುತ್ತೆ, ನಿಮಗೆ ಮಾಡಿಕೊಡುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮಸ್ಕಾರ.